ಇವತ್ತು ನಾನ್ ವೆಜ್ ಫಂಕ್ಷನ್ ಇತ್ತು ಅಂದ್ಬಿಟ್ಟು ಬೆಳಿಗ್ಗೆ 6:30ಗೆ ಎದ್ದೆ. ಎಲ್ಲಪ್ಪ ಅಂತಂದರೆ ಮೈಸೂರಲ್ಲಿ. ಸೊ ನಾನು ನಮ್ಮ ಅಮ್ಮಗೆ ಏನಾದರೂ ಪ್ರ್ಯಾಂಕ್ ಮಾಡೋಣ ಅಂತ ಅಂದ್ಕೊಂಡೆ, ವೆಜ್ ಊಟಕ್ಕೆ ಹೋಗ್ತಾ ಇದ್ದೀನಿ ಅಂತ ಅನ್ನೋಣ ಅಂದ್ಬಿಟ್ಟು. ಹಂಗೇನಾದರೂ ಗೊತ್ತಾದರೆ ನಮ್ಮ ಅಮ್ಮಗೆ ಏನಂತಾರೆ ಗೊತ್ತಾ ಸಂಜೆ, ಅಯ್ಯೋ ಜಾತಿ ಕೆಡ್ಸ್ಬಿಟ್ಟಲ್ಲೋ, ನಿನ್ನನ್ನು ಹೆರೋ ಬದಲು ಒಂದು ಕುರಿ ಹೆತ್ತು ಬಿಡ್ತಿದ್ನಲ್ಲೋ ಅಂತ ಹೇಳಿ ಮಕ್ಕೂಗಿತಾರೆ. ಅದಕ್ಕೆ ಗೈಸ್ ಏನೂ ಹೇಳಿಲ್ಲ. ಮತ್ತು ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ಮೈಸೂರಿಗೆ ಹೋಗ್ತಾ ಇದ್ದೀವಿ, ನಾನು ಚಂದನ್ನು ದರ್ಶನ ಎಲ್ಲ. ಸೊ ಬನ್ನಿ ಹೋಗೋಣ, ಏನು ಎತ್ತ ಅಂತ ವಿಡಿಯೋ ಕೊನೆ ತನಕ ನೋಡಿ, ನಿಮಗೆ ಗೊತ್ತಾಗುತ್ತೆ. ನಾನು ಯಾವತ್ತು ಮನೇಲಿ ಟಿಫನ್ನೇ ತಿನ್ನಲ್ಲ, ಅಂಥದ್ರಲ್ಲಿ ಇವತ್ತು ಹೊಟ್ಟೆ ಹಶ್ವಾಗ್ತಿದೆ ಅಂದೆ. ಅದಕ್ಕೆ ಒಂದು ದರ್ಶನ್ ಬಿಡ್ದಿ ಬಂತು ಅಂದ. ಆಮೇಲೆ ಫ್ಲ್ಯಾಶ್ ಆಯಿತು, ಬಿಡ್ದಿ ತಟ್ಟೆ ಇಡ್ಲಿ ನಾವು ತಿಂತೀವಲ್ವ ಕಂಪಲ್ಸರಿ ಇಲ್ಲಿ ಮೈಸೂರಿಗೆ ಹೋಗ್ಬೇಕಾದ್ರೆ ಅಂತೇಳಿ ಅಲ್ಲಿ ಒಂದು ಬ್ರೇಕ್ ಕೊಟ್ವಿ. ಯಾಕಪ್ಪ ಇಲ್ಲೇ ನಾವು ತಿನ್ನೋದು ಅಂತಂದರೆ ಅಲ್ಲಿ ಬೆಣ್ಣೆ ಎಲ್ಲ ಹಾಕಿ ಚೆನ್ನಾಗಿ ಕೊಡ್ತಾರೆ. ನಾವು ಬೇರೆ ಜಾಗದಲ್ಲೂ ಟ್ರೈ ಮಾಡಿದ್ವಿ, ಈ ಟೇಸ್ಟು ನಮಗೆ ಎಲ್ಲೋ ಸ್ಯಾಟಿಸ್ಫೈ ಆಗಿಲ್ಲ. ಇದು ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಸುಮಾರು ಜನ ಟೂರಿಸ್ಟು ಇಲ್ಲಿ ಬಂದು ಕಂಪಲ್ಸರಿ ಅವ್ರು ತಿನ್ಕೊಂಡೇ ಹೋಗ್ತಾರೆ. ನಾವು ಇಲ್ಲೆಲ್ಲರನ್ನೂ ವಿಚಾರಿಸಿದ್ದಕ್ಕೆ ಅವರು ಹೇಳಿದ್ದೊಂದೇ, ಸಿಕ್ಕಾಪಟ್ಟೆ ಕ್ರೌಡು ಇರುತ್ತೆ ಈ ಹೋಟ್ಲಲ್ಲಿ, ಗುರು ಹೋಟೆಲ್ ಅಂತ. ಸೊ ನೀವು ಏನಾದರೂ ಆ ಕಡೆ ಹೋದರೆ ಕಂಪಲ್ಸರಿ ವಿಸಿಟ್ ಮಾಡಿ ಗೈಸ್. ಟಿಫನ್ ಎಲ್ಲ ಆಯಿತು, ಇವಾಗ ಹೊಡ್ತಾ ಇದ್ದೀವಿ. ಇವ್ನು ದರ್ಶನ್ ಏನೋ, ಅಣ್ಣ ಏನು ಇಷ್ಟು ಬೇಗ ಹೋಗಿ ಏನಣ್ಣ ಮಾಡ್ತೀಯ ನೀನು, ಫಸ್ಟು ಅಲ್ಲೆಲ್ಲ ಪ್ಲೇಸ್ ನೋಡ್ಕೊಂಡು ಹೋಗೋಣ ನಡಿಯೋಣ ಅಂದಿವೆ ಅಂತ ಅಂದ. ಸರಿ ಅಂದ್ಬಿಟ್ಟು ನಾನು ಗೂಗಲಲ್ಲಿ ಹೊಡೆದೆ ಯಾವುದಾದ್ರೂ ಒಂದು ಡಿಫ್ರೆಂಟ್ ಪ್ಲೇಸ್ಗೆ ಹೋಗೋಣ ಮೈಸೂರು ಹತ್ರ ಅಂದ್ಬಿಟ್ಟು. ಸರಿ ಅಂದ್ಬಿಟ್ಟು ಇದು ಯಾವುದೋ ಕುಂತಿ ಬೆಟ್ಟ ಅಂತ ಬಂತು. ಇಲ್ಲಿ ಹತ್ತಬೇಕು ಅಂದ್ಬಿಟ್ಟು ನಮಗೂ ತುಂಬ ದಿವಸದಿಂದ ಆಸೆ ಇತ್ತು, ಏನೋ ಡಿಫ್ರೆಂಟಾಗಿ ಯೂನಿಕ್ಕಾಗಿ ಇರುತ್ತೆ ಟ್ರೈ ಮಾಡೋಣ ಅಂತ ಹೋದ್ವಿ. ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು, ಅಂದಿವೆ ಈ ಹುಡುಗರು ಕಾಟ ಇಲ್ಲಿ ಅಂದ್ಬಿಟ್ಟು. ಯಾವ ಹುಡುಗರು ಅವರು, ಬನ್ನಿ ಗೈಸ್ ನೋಡೋಣ. ಮಡಕೆ ಬಸವ ಅಂತೀವಿ, ಗುಲಾಂಪಟ್ಟೆ ಚಂದ್ರ, ಮುಳ್ತಂತಿ ಕರಿಮಂತ್, ಗಂಧದ ಕಡ್ಡಿ ಪರಮೇಶ, ತಕ್ಕಡಿ ತಮ್ಮಯ್ಯ, ತುಂಬಿ ಕಿಟ್ಟಿ ಅಂತೀವಿ. ಬಿ ಎನ್ ನರಸಿಂಹರಾಜು ನಿಜವಾಗ್ಲೂ ನನಗೆ ಇವ್ರನ್ನೆಲ್ಲ ನೋಡ್ತಾ ಇದ್ರೆ ಮೆಮೊರೀಸ್ ಜ್ಞಾಪನ ಬಂತು ಗೈಸ್. ರಕ್ತ ಸಂಬಂಧಗಳ ಮೀರಿದ ಬಂಧವಿದು, ಯಾವ ಬಿಂದುವಿನಲ್ಲಿ ಸಂಧಿಸುವುದು, ಚಾಚಿ ತೋಳುಗಳನ್ನು ಬಿಗಿದಪ್ಪಿಕೊಳ್ಳುವುದು, ನಮ್ಮ ಪ್ರತಿ ನೋವನ್ನು ನನ್ನದೆಂದು. ಗೈಸ್ ಫೈನಲಿ ಆ ಬೆಟ್ಟಕ್ಕೆ ರೀಚ್ ಆದ್ವಿ. ನೋಡ್ಬೋದು ಇದೇ ಆ ಜಾಗ, ಮಾತ್ರ ಒಳ್ಳೆ ಪೀಸ್ ಅಂತಲೇ ಹೇಳ್ಬೋದು ಮೈಂಡ್ಗೆ. ಸಕ್ಕತ್ತಾಗಿತ್ತು ಜಾಗ, ಮಾತ್ರ ಅದ್ಭುತವಾಗಿತ್ತು. ಮತ್ತು ಯಾರೂ ಇದ್ದಿರಲಿಲ್ಲ, ಯಾಕೆ ಏನು ಅಂತ ಗೊತ್ತಿಲ್ಲ ನನಗೂ. ಮೋಸ್ಟ್ಲಿ ಯಾರಿಗೂ ಗೊತ್ತಿಲ್ಲ ಅಂದ್ಕೊತೀನಿ, ಒಂಥರ ಹಿಡನ್ ಪ್ಲೇಸ್ ಅಂತಲೇ ಹೇಳ್ಬೋದು ಇದು. ನಮಗೂ ಅಷ್ಟೇ ಗೂಗಲ್ ಆಫ್ ಆಯಿತು. ಸೊ ನಾವು ಕೇಳ್ಕೊಂಡು ಬಂದಿದ್ದು ಈ ಜಾಗಕ್ಕೆ. ಜಾಗ ಮಾತ್ರ ಸಖತ್ ಇಷ್ಟ ಆಯಿತು. ಮತ್ತು ಇವನು ದರ್ಶನ್ ಇಲ್ಲಿ ಒಂದು ಜಾಗದಲ್ಲಿ ಸ್ವಲ್ಪ ನಮಗೆ ಆಟ ಆಡಿಸ್ದ, ಏನು ಅದು ನೋಡೋಣ ಬನ್ನಿ ಗೈಸ್. ಅವನೇ ಫುಲ್ ಜೋಶಲ್ಲಿ ಇದ್ದಿದ್ದು, ಲಾಸ್ಟಲ್ಲಿ ಅವನೇ ಒಂದು ಪಾಪ ಇದು ಮಾಡ್ದ. ಬನ್ನಿ ಗೈಸ್, ಅಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ಲ ಆಯಿತು, ಊಟ ಎಲ್ಲ ಮಾಡಿಕೊಂಡು ಇವಾಗ ಇನ್ನೊಂದು ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಎಲ್ಲಪ್ಪ ಅಂತಂದರೆ KRS ಬ್ಯಾಕ್ ವಾಟರ್ ಗೈಸ್. ಬನ್ನಿ ಅದ್ರದ್ದು ಎಕ್ಸ್ಪೀರಿಯೆನ್ಸ್ ಹೆಂಗಿದೆ ನೋಡೋಣ ಗೈಸ್. ಈ ಬೋಟ್ ಎಕ್ಸ್ಪೀರಿಯೆನ್ಸ್ ಅಂತೂ ಫಸ್ಟ್ ಟೈಮು ನನಗೆ. ಸೊ ನಾನು ಸ್ಪೀಡಾಗಿ ತಿರ್ಗಿಸಿ ಅಂದಿದ್ದಕ್ಕೆ ದರ್ಶನ್ದು ಮನದಾಳದ ಮಾತು ಹೆಂಗಿತ್ತು ಗೊತ್ತಾ, ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕು. ಹಿಂಗಿತ್ತು ಗೈಸ್. ಮತ್ತೆ ಇಲ್ಲೆಲ್ಲ ಸಕ್ಕದಾಗಿ ಎಂಜಾಯ್ ಮಾಡಿಕೊಂಡು ರಿಟರ್ನ್ ಬ್ಯಾಂಗ್ಳೂರಿಗೆ ಬಂದ್ವಿ. ನಿಮಗೂ ಏನಾದರೂ ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ರೆ ಇನ್ನೂ ಕಂಟೆಂಟ್ಗೆ ಫಾಲೋ ಮಾಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಬೈ ಗೈಸ್.